ನಮಸ್ತೆ ಎಲ್ಲರಿಗೂ. ಒಂದು ಸುದೀರ್ಘ ಬ್ರೇಕ್ ನಂತರ ಮತ್ತೆ ಯೂಟ್ಯೂಬಲ್ಲಿ ಮಾತಾಡಬೇಕನ್ನಿಸಿತ್ತು. ಒಂದು ವಾರ ನಾನು ಟ್ರಾವೆಲಿಂಗಲ್ಲಿದ್ದೆ, ನಾನು ಊರಿಗೆ ಹೋಗಿದ್ದೆ, ಮನೆ ಒಂದು ಕಾರ್ಯಕ್ರಮ ನಿಮಿತ್ತ. ಇವತ್ತು ಬಂದಾಗ ಏನಾದರೂ ವೀಡಿಯೋ ಮಾಡಬೇಕನ್ನಿಸಿತ್ತು. ಸೊ ಇವಾಗ ಅನಿಸಿದ್ದು ನನಗೆ ಅಮ್ಮನ ಬಗ್ಗೆ ಮಾತಾಡೋಣ. ಇವತ್ತು ಎಲ್ಲರ ಸ್ಟ್ಯಾಟಸ್ಗಳಲ್ಲಿ, ಫೇಸ್ಬುಕ್ ವಾಲ್ಗಳಲ್ಲಿ ಎಲ್ಲ ಅಮ್ಮನ ದಿನಾಚರಣೆಯ ಶುಭಾಶಯಗಳನ್ನು ನೋಡಿದೆ. ಸೊ 2014ರಲ್ಲಿ ನನ್ನ ಅಮ್ಮ ತೀರ್ಕೊಂಡ ಟೈಮಲ್ಲಿ ಬರೆದೊಂದು ಸಣ್ಣದೊಂದು ಕವನ, ಅದನ್ನು ಜಸ್ಟ್ ಹೇಳಬೇಕು ಅನಿಸಿದೆ ನನಗೆ. ನಾವು ಮಾಸ ನಿನ್ನ ಉದರದಲ್ಲಿ ಹೊತ್ತಿಗೆ ಪ್ರೀತಿಯ ತುತ್ತನ್ನು ಇತ್ತು, ಕಾಡಿದ್ದೆ ನನ್ನ ತುಂಟಾಟಗಳಿಂದ ಅಂದು, ಕಾಡುತ್ತಿದ್ದಿ ನಿನ್ನ ಪ್ರೀತಿಯ ನೆನಪುಗಳಿಂದ ಇಂದು, ಮತ್ತೆ ಹುಟ್ಟಿ ಬರಲಾರೆಯ ಮಮತೆಯ ದೇವತೆಯೇ ಇನ್ನೊಮ್ಮೆ ಅಂತ. ಖಂಡಿತ ಅಮ್ಮ ಬರಲು ಸಾಧ್ಯನೇ ಇಲ್ಲ, ನಂಗೆ ಗೊತ್ತದು. ಆದರೂ ನೆನಪಾಗ್ತಾ ಇದೆ ಪ್ರತಿದಿನ ಅಮ್ಮಂದು. ಯಾಕಂದರೆ ನಮಗೆ ತುಂಬ ಕ್ಲೋಸ್, ಏನಾದರೂ ವಿಷಯ ಹೇಳ್ಬೋದು ಮುಕ್ತವಾಗಿ ಹೇಳಬೇಕು ಅನಿಸಿದ್ದು ಅಮ್ಮನಲ್ಲಿ ಮಾತ್ರ. ಕಷ್ಟ ಆಗಲಿ, ನಷ್ಟ ಆಗಲಿ, ನೋವಾಗಲಿ, ಖುಷಿಯಾಗಲಿ, ಎಲ್ಲ ವಿಚಾರ ಮೊದಲು ಹಂಚಿಕೊಳ್ತಾ ಇರೋದು ಅಮ್ಮನಲ್ಲಿ. ನನಗೆ ಅಮ್ಮನಿಗಿಂತ ಹೆಚ್ಚು ಅಪ್ಪನೇ ತುಂಬ ಆಪ್ತರಾಗಿದ್ದರು. ಆದರೂ ಅಮ್ಮನೇ ಎಂಬ ಋಣ ಇದ್ದೇ ಇದೆ. ಯಾಕಂದರೆ ನಾವು ಒಂದೊಂದು ಮಕ್ಕಳನ್ನು ಇವಾಗ ಬೆಳೆಸುವಾಗ ಅಂದ್ಕೊಂಡಿದ್ದು, ನಮ್ಮ ಅಮ್ಮ 5 ಮಕ್ಕಳನ್ನು ಹೇಗೆ ಸಾಕಿದ್ರಪ್ಪ ಅವತ್ತು ಆ ಕಾಲದಲ್ಲಿ ಅಂತ. ಯಾಕಂದರೆ ತುಂಬ ಕಷ್ಟ ಆಗ್ತಿದೆ ಒಂದು ಮಗುವನ್ನು ಸಾಕಿ ದೊಡ್ಡದು ಮಾಡಲಿಕ್ಕೆ. ನಮ್ಮ 5 ಮಕ್ಕಳನ್ನು ದೊಡ್ಡದು ಮಾಡಿದ್ದಾರೆ. ನಾನು 3ನೇ ಮಗಳು ಅಮ್ಮನಿಗೆ. ಮಗಳಿಗಿಂತಲೇ ಹೆಚ್ಚಾಗಿ ಮಗನ ಸ್ಥಾನ ಕೊಟ್ಟರು ಅಪ್ಪ ಅಮ್ಮ ಎನ್ನೋದೇ ಸತ್ಯ. ಯಾಕಂದರೆ ನಾನು ಆ ಕರ್ತವ್ಯವನ್ನು ನಿಭಾಯಿಸಿದ್ದೆ ಮಗನ ಸ್ಥಾನದಲ್ಲಿ ನಿಂತು ಕೊನೆಯವರೆಗೂ, ಮದುವೆ ಆಗುವ ತನಕ. ಇದೀಗ ತವರು ಮನೆಯಲ್ಲಿ ಅಮ್ಮ ಇಲ್ಲದ ಶೂನ್ಯತೆ ನಮಗೆ ಯಾವತ್ತೂ ಕಾಡ್ತಾ ಇದೆ. ಮೆಸೇಜ್ ಮಾಡಿ ಹೋಗ್ತೀವಿ ನಾಳೆ ಬರ್ತಾ ಇದ್ದೀನಿ ಅಂತ, ಅದೇನೋ 1-2 ದಿವಸಕ್ಕಿಂತ ಹೆಚ್ಚು ನಿಲ್ಲಕ್ಕೆ ಆಗೋದಿಲ್ಲ ಮನೆಯಲ್ಲಿ. ಈ ಸಲ ನಾನಿದ್ದಿದ್ದು ನನ್ನ ಅಜ್ಜಿ ಮನೆಯಲ್ಲಿ, ಅಮ್ಮನ ಮನೆಯಲ್ಲಿ. ನನ್ನ ಬಾಲ್ಯದ ರಜಾ ದಿನಗಳನ್ನು ಕಳೆದಿದ್ದು ಕೂಡ ಅಲ್ಲೇ. ನನ್ನಮ್ಮನೂ ನನ್ನ ಅಜ್ಜಿಗೆ ಹಿರಿಮಗಳು, ತಾಯಿಯ ತಾಯಿ. ಅವರ ತಮ್ಮನ ಮಗನ, ನನ್ನ ಮಾವನ ಮಗನ ಮದುವೆ ನಿಮಿತ್ತ 1 ವಾರ ನನಗೆ ನನ್ನ ಊರಲ್ಲಿ ಇರುವ ಹಾಗೆ ಆಯಿತು. ಮತ್ತೊಮ್ಮೆಲ್ಲ ನೆನಪಾಗ್ತಾಯಿತ್ತು ಬಾಲ್ಯದ ಕ್ಷಣಗಳು. ಸೊ ಅಮ್ಮನೆಂಬ ಪದಕ್ಕೆ ಬೇರೆ ಪದಗಳೇ ಇಲ್ಲ. ಅಮ್ಮನೆಂದರೆ ಒಂದು ಅದ್ಭುತ ಅಷ್ಟೇ. ಸೊ ನನ್ನ ಫೇಸ್ಬುಕ್ಕಲ್ಲಿ ಬಂದ ಒಂದು ಪೋಸ್ಟನ್ನು ನಾನು ಓದ್ತೀನಿ. ನನಗೆ ತುಂಬ ಇಷ್ಟ ಆಯಿತು. ನನ್ನ ಮೌನದ ಅರ್ಥ ತಿಳಿದವಳು ಅಮ್ಮ, ನನ್ನ ಕಣ್ಣೀರ ಹಿಂದಿನ ನೋವು ಕಂಡವಳು ಅಮ್ಮ, ಜೀವನ ಎಷ್ಟು ಕಷ್ಟವಾದರೂ ನೆರಳಾದವಳು ಅಮ್ಮ, ನಾನು ಸೋತಾಗ ಮತ್ತೆ ನಿಲ್ಲಿಸಿದವಳು ಅಮ್ಮ, ತನ್ನ ಹಸಿವು ಮರೆತು ನನಗೆ ಮೊದಲು ಊಟ ಹಾಕಿದವಳು ಅಮ್ಮ, ತನ್ನ ನೋವಿಗಿಂತ ನನ್ನ ನಗುವನ್ನೇ ನೋಡಿದವಳು ಅಮ್ಮ, ಮನೆಯ ಕತ್ತಲಲ್ಲೂ ಬೆಳಕಾಗಿ ನಿಂತವಳು ಅಮ್ಮ, ನನ್ನ ಬದುಕಿನ ಮೊದಲ ಜೀವವಾಗಿರುವವಳು ಅಮ್ಮ, ನಾನು ಮಾತಾಡದ ನೋವನ್ನು ಅರ್ಥ ಮಾಡಿಕೊಂಡವಳು ಅಷ್ಟು, ನನ್ನ ಮೌನದಲ್ಲಿ ಪ್ರೀತಿಯನ್ನು ಹುಡುಕಿದವಳು ಅಮ್ಮ. ತುಂಬ ಇಷ್ಟ ಆಯಿತು. ನಾನು ಕೂಡ ಅಷ್ಟೇ, ನನ್ನ ಹಲವಾರು ನೋವುಗಳನ್ನು ಅಮ್ಮನಲ್ಲಿ ಹೇಳ್ಕೊಂಡೇ ಇಲ್ಲ. ಆದರೆ ಅಮ್ಮೊಂದು ಜೀವ ಅದು ಅರ್ಥ ಮಾಡಿತು ಎಂಬುದು ಸತ್ಯ. ನನ್ನ ಜೀವನದ ಏಳು ಬೀಳುಗಳಲ್ಲಿ ನಾನು ತುಂಬ ಗೆದ್ದಾಗ ಖುಷಿಪಟ್ಟವಳು ಅಮ್ಮ, ನಾನು ಸೋತಾಗ ನೋವು ಅನುಭವಿಸಿದವಳು ಅಮ್ಮ. ಸೊ ನನ್ನ ಒಂದು ಜೀವನದ ಏಳು ಬೀಳುಗಳು ಅಮ್ಮನಿಗೆ ತುಂಬ ಇಂಪ್ಯಾಕ್ಟ್ ಆಗಿದೆ ಎಂಬುದು ಸತ್ಯ. ಆದರೆ ಒಂದು ಇದಿದೆ, ಕೊನೆ ಕ್ಷಣ ಅಮ್ಮ ತೀರ್ಕೊಳ್ಳೋ ಆ ಟೈಮಲ್ಲಿ 2014 ಆಗಸ್ಟ್ 24. ಸೊ ಆ ಟೈಮಲ್ಲಿ ನನಗೆ ಬೆಂಗಳೂರಲ್ಲಿ ಜಾಬ್ ಸಿಕ್ಕಿತ್ತು, ಒಳ್ಳೆ ಜಾಬ್. ಫಸ್ಟ್ ಸ್ಯಾಲ್ರಿ ನನ್ನ ಕೈಗೆ ಸಿಕ್ಕಿತ್ತು. ಅದನ್ನು ಹಿಡ್ಕೊಂಡು ನಾನು ಯಾವತ್ತೂ ಅಷ್ಟೇ, ಸ್ಯಾಲ್ರಿ ಸಿಕ್ಕಿದಾಗ ಫಸ್ಟಿಗೆ ನಾನು ಊರಿಗೆ ಹೋಗಿ ಅಪ್ಪ ಅಮ್ಮನ ಕೈಲಿ ಒಂದು 500-1000 ಕೊಟ್ಟಾಗ ಮಾತ್ರ ಅದಕ್ಕೊಂದು ಮನಸ್ಸಿಗೊಂದು ನೆಮ್ಮದಿ. ಸೊ ಆ ಮೊದಲ ಸಂಬಳದಲ್ಲಿ ನಾನು ಒಂದು 2000 ರೂಪಾಯಿನ ಅಮ್ಮನ ಕೈಗೆ ಇಟ್ಟು, ಅಮ್ಮ ನನಗೆ ಜಾಬ್ ಸಿಕ್ಕಿದ್ದು ನನ್ನ ಫಸ್ಟ್ ಸ್ಯಾಲ್ರಿ ಅಂತ ಕೈಗೆ ಕೊಟ್ಟಿದ್ದು ನೆನಪಿದೆ. ಆಮೇಲೆ ಒಂದು 3-4 ದಿವಸ ಅಷ್ಟೇ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದರು. ನೆಕ್ಸ್ಟ್ ಡೇ ಅಮ್ಮ ತೀರ್ಕೊಂಡ್ರು ಎಂಬುದು ಸತ್ಯ. ತುಂಬ ನೋವು ಅನುಭವಿಸ್ತಾರೆ ಅಮ್ಮ ಜೀವನದಲ್ಲಿ. ಯಾಕಂದರೆ 4 ಹೆಣ್ಣು ಮಕ್ಕಳನ್ನು ಹೆತ್ತು ಆ ಟೈಮ್ನಲ್ಲೇ ಸಂಬಂಧಿಕರಿಂದಲೇ ಹೇಗೆ ಬೆಳೆಸ್ತಿ ಮಕ್ಕಳನ್ನು, ಹೇಗೆ ಮದುವೆ ಮಾಡಿಸ್ತಿ. ಅದೇನೋ ಅಪ್ಪ ಹೇಳಿದ ಒಂದು ಮಾತು ನೆನಪಾಗ್ತಿದೆ, ದೇವರಿದ್ದಾನೆ ಅಂತ. ಅಪ್ಪ ಮಾಡಿದ ದಾನ ಧರ್ಮದ ಫಲ ಏನು. 4 ಮಕ್ಕಳು ಕೂಡ ಹೆಚ್ಚೇನು ಟೈಮ್ ತೊಗೊಂಡಿಲ್ಲ ನಮ್ಮ ಮದುವೆಗೆ. 4 ಹೆಣ್ಮಕ್ಳು ಕೂಡ ಹುಡುಗ ನೋಡಿದ 1 ತಿಂಗಳಲ್ಲೇ ಮದುವೆ ಫಿಕ್ಸ್ ಆಗಿ, ಎಂಗೇಜ್ಮೆಂಟ್ ಆಗಿ, ಮದುವೆ ಫಿಕ್ಸ್ ಆಗಿ 4 ಮನೆಗೆ ಹಿರಿಯ ಸೊಸೆಂದಿರಾಗಿ ಹೋಗಿದ್ದಾರೆ ಎಂಬುದು ಸತ್ಯ. ಕೆಲಸಕ್ಕೂ ನಮಗೇನು ತೊಂದರೆ ಆಗಿಲ್ಲ. ಎಲ್ಲರಿಗೂ ಕೂಡ ಮದುವೆ ಮುಂಚೆನೇ ಜಾಬ್ ಸಿಕ್ಕಿತ್ತು. ಎಲ್ಲರೂ ಕೂಡ, ಎಲ್ಲ ಮಕ್ಕಳು ತನ್ನ ಕಾಲ ಮೇಲೆ ನಿಂತ್ಕೊಂಡ್ಮೇಲೆ, ಅದು ಅಪ್ಪಂದು ಮೇಯ್ನ್ ಇದಾಗಿತ್ತು. ಅಂದರೆ ನನ್ನ ಮಕ್ಕಳಿಗೆ ನಾನು ಸರಿಯಾಗಿ ವಿದ್ಯಾಭ್ಯಾಸ ಕೊಡಬೇಕು, ಅವರ ಕಾಲ ಮೇಲೆ ನಿಂತ್ಕೊಳ್ಳೋ ಹಾಗೆ ಮಾಡಿ ಅವರಿಗೆ ಜಾಬ್ ಸಿಕ್ಕಿದ ಮೇಲೇ ನಾನು ಮದುವೆ ಮಾಡಿಕೊಡೋದಂತ ಎಂಬ. ನಾನು ಮಾತ್ರ 24 ವರ್ಷದಲ್ಲಿ ಮದುವೆ ಆಗಿದ್ದು, ಅವರೆಲ್ಲ 25-26 ವರ್ಷದಲ್ಲಿ ಮದುವೆಯಾಗಿ ಹೋದರು.
ಒಂದು ರೈಟ್ ಏಜಲ್ಲಿ ಮದುವೆಯಾಗಿ ಅಲ್ಲಿ ಕೂಡ ಜವಾಬ್ದಾರಿಯಿಂದ ಹಿರಿಯ ಸೊಸೆಯಂದಿರ ಸ್ಥಾನ ಎಲ್ಲರಿಗೂ ಸಲ್ಯಾವ ಸ್ಥಾನವನ್ನು ನಿಭಾಯಿಸ್ತಾ ಇದ್ದಾರೆ. 4 ಮನೆಯ ಬೆಳಕುಗಳಾಗಿ ಇಂದು ಬೆಳಗ್ತಾ ಇದ್ದಾರೆ ಎಂಬುದು ಸತ್ಯ. ಸೊ ತಮ್ಮನೂ ಅಷ್ಟೇ, ನಮ್ಮ ಮನೆಗೂ ಒಂದು ಸೊಸೆ ಬಂದಿದ್ದಾಳೆ. ಸೊ ಅಮ್ಮನ ವಿಚಾರ ಹೇಳಿದರೆ ತುಂಬ ಇದೆ, ಎಲ್ಲರಿಗೂ ಅವರವರ ಅನುಭವ ಇದ್ದೇ ಇದೆ. ಆದರೆ ಒಂದು ಸಂತೃಪ್ತಿ ಇದೆ, ಕೊನೆಗಾಲದಲ್ಲಿ ಅಮ್ಮ ಅಪ್ಪನನ್ನು ಚೆನ್ನಾಗಿ ನೋಡಿಕೊಳ್ಳಿ. ನಾವೆಲ್ಲ ತುಂಬ ಅನುಕೂಲಸ್ಥರಾಗಿ ಇದ್ವಿ. ಅಮ್ಮ ಅಪ್ಪನಿಗೆ ಯಾವುದೇ ಒಂದು ಕೊರತೆ ಇಲ್ಲದ ಹಾಗೆ ನೋಡಿಕೊಂಡಿದ್ದೀವಿ. ಮದುವೆ ಆದಮೇಲೂ ಅಷ್ಟೇ, ಹೆಣ್ಮಕ್ಳಾದ್ರೂ ಅವರ ಎಲ್ಲ ಬೇಕು ಬೇಡಗಳನ್ನು ಪೂರೈಸ್ತೀವಿ ಎಂಬುದು ಸತ್ಯ. ಒಂದೇ ಒಂದು ವಿಚಾರ ಬೇಸರ ಅಂದರೆ, ನನ್ನ ತಮ್ಮ ಮನೆ ಕಟ್ಟಿಸಿದಾಗ ಮದುವೆ ಆದಾಗಲೂ ಅಪ್ಪ ಅಮ್ಮ ಇರಲಿಲ್ಲ ಎಂಬುದು. ಎಲ್ಲಾದರೂ ನೋಡ್ಕೊಂಡಿರ್ತಾರೆ, ಇರಲಿ ಬಿಡಿ. ನನ್ನ ಅಪ್ಪ ಸಾಕಿದ್ದು ನಮ್ಮ 5 ಮಕ್ಕಳನ್ನು ಮಾತ್ರ ಅಲ್ಲ, ನನ್ನ ದೊಡ್ಡಪ್ಪನ 3 ಮಕ್ಕಳನ್ನು ಸಾಕಿ ಬೆಳೆಸಿದ್ದಾರೆ ಅವರ ಅನುಪಸ್ಥಿತಿಯಲ್ಲಿ. ಸೊ ಇದರೆಲ್ಲದ ಅಪ್ಪ ಅಮ್ಮ ಮಾಡಿದ ಪುಣ್ಯದ ಫಲ ನಾವೀಗ ಅನುಭವಿಸ್ತಾ ಇರೋದು. ಹಾಗೆ ಅಮ್ಮನ ಬಗ್ಗೆ ಅಪ್ಪನ ಬಗ್ಗೆ ಹೇಳ್ತಿದ್ರೆ ಅದೊಂದು ಮುಗಿಯದ ಕತೆ. ಸೊ ಎಷ್ಟೋ ಈಗಿನ ನಾನು ಪ್ರಸ್ತುತ ವಿಚಾರಗಳನ್ನು ಗಮನಿಸ್ತಿರುವಾಗ ಎಷ್ಟೋ ಅಪ್ಪ ಅಮ್ಮಂದಿರು 1-2 ಮಕ್ಕಳು, 2 ಮಕ್ಕಳು, ಹೆಚ್ಚಂದರೆ 1 ಮಗು, ಅದು ವಿದೇಶದಲ್ಲಿ. ಆದರೆ ಮನೆಯಲ್ಲಿ ಕೆಲಸದವರನ್ನು ಮಾಡಿ ಹೋಗಿರ್ತಾರೆ. ಬಟ್ ಯಾವ ತಂದೆ ತಾಯಿಗೂ ಮಗನಷ್ಟು ಮಗಳಷ್ಟು ಹತ್ತಿರ ಕೆಲಸದವರು ಆಗಲ್ಲ. ಆ ಪ್ರೀತಿ ಕೊಡಬೇಕಿದ್ರೆ ತನ್ನ ಮಕ್ಕಳೇ ಆಗಿರಬೇಕು, ಬೇರೆ ಯಾವ ಮಕ್ಕಳು ಕೂಡ ನೋಡ್ಕೊಳ್ಳಲ್ಲ, ಯಾವ ಕೆಲಸದವರು ಕೂಡ ನೋಡ್ಕೊಳ್ಳಲ್ಲ ಎಂಬುದು ಸತ್ಯ. ವಿದೇಶಕ್ಕೆ ಹೋಗ್ತಾರೆ, ಬೇಕಾದಷ್ಟು ದುಡ್ಡು ಮಾಡ್ತಾರೆ, ಸಾಯೋ ಕಾಲದಲ್ಲಿ ಅಪ್ಪ ಅಮ್ಮನ ಜೊತೆ ಇರಲ್ಲ. ನನ್ನ ಅಮ್ಮನ ಲಾಸ್ಟ್ ಮೊಮೆಂಟ್ಸ್ ನನಗೆ ನೆನಪಾಗ್ತಿದೆ. ನಾನು ಹಾಸ್ಪಿಟಲ್ಗೆ ಹೋಗಿ ಬಂದಿದ್ದೆ ನೋಡಿಕೊಂಡು, ಜಸ್ಟ್ ಇನ್ನು ಡಿಸ್ಚಾರ್ಜ್ ಆಗಲಿಕ್ಕೆ 2 ಡೇಸಲ್ಲಿ ಡಿಸ್ಚಾರ್ಜ್ ಮಾಡ್ಬೋದು ಅಂತ. ನನಗೆ ಇಲ್ಲಿ ಜಾಬ್ಗೆ ಸೇರಿ ಆಗಿತ್ತು, ಅಂದರೆ ಬೆಂಗಳೂರಲ್ಲಿ ನಾನು ಫಸ್ಟಿಗೆ ಜಾಬ್ಗೆ ಸೇರಿದ ಟೈಮು. ಅದೇನೋ 2 ದಿವಸ ಮುಂಚೆ ಅಕ್ಕನಿಗೆ ಫೋನ್ ಮಾಡಿ ಹೇಳಿದ್ದೆ, ಅಮ್ಮ ಇನ್ನೂ ಹೆಚ್ಚು ಸಮಯ ಇರಲ್ಲ, ಹಾಗೇನಿಲ್ಲ ಡಿಸ್ಚಾರ್ಜ್ ಮಾಡ್ತೇನೆ ಅಂದಿದ್ದಾರೆ, ನಾವು ನೋಡಿಕೊಂಡ ಹಾಗೆ ಅಂತ ಹೇಳಿದ್ರು. ಇಲ್ಲ, ನೀನು ಹೇಗಾದರೂ ಒಮ್ಮೆ ಕುಟುಂಬದ ದೇವಸ್ಥಾನಕ್ಕೆ, ನಮಗೆ ಆಗ ಕುಟುಂಬದ ದೇವಸ್ಥಾನ ಯಾವುದಂತ ಗೊತ್ತಿರಲಿಲ್ಲ. ಕೊನೆಗೆ ನಾನು ನನ್ನ ಅತ್ತಿಗೆಯಲ್ಲೆಲ್ಲ ಕೇಳಿ, ಪುತ್ತಿಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ, ಹೇಗಾದರೂ ಮಾಡಿ ಅಲ್ಲಿಗೊಮ್ಮೆ ಹೋಗು ಅಂತ ಹೇಳಿ ನಾನು ದೊಡ್ಡಕ್ಕನನ್ನು ಕಳಿಸಿದೆ. ಸೊ ಅವಳಲ್ಲಿ ಒಂದೇ ಒಂದು ಮಾತು ಬೇಡ್ಕೊಂಡಿದ್ದು, ಇದ್ದರೆ ನನ್ನ ಅಮ್ಮ ಚೆನ್ನಾಗಿರಬೇಕು, ಇಲ್ಲಾಂದರೆ ನೀನೇ ಕರ್ಕೊಂಡು ಹೋಗು ಅಂತ. ಅದೇನು ಅವಳು ಅಲ್ಲಿಂದ ತೀರ್ಥಪ್ರಸಾದ ಇನ್ನೊಂದು ಡಾಕ್ಟ್ರ್ ಹತ್ರ, ಆಯುರ್ವೇದಿಕ್ ಡಾಕ್ಟ್ರ್ ಹತ್ರನ ಕನ್ಸಲ್ಟ್ ಮಾಡಿದ್ವಿ. ಏನಿಲ್ಲ, ಅಮ್ಮನಿಗೆ ಶುಗರ್ ಆಗಿ ಸ್ವಲ್ಪ ಸಣ್ಣ ಒಂದು ಸರ್ಜರಿ ಆಗಿತ್ತು, ಕಾಲಿನ ಒಂದು ಬೆರಳು ತೆಗೆದಿದ್ವಿ. ಅದು ಕಂಟಿನ್ಯೂ ಆದರೆ ಚೆನ್ನಾಗಿ ಹೋಮ್ ನರ್ಸ್ ಎಲ್ಲ ಬೇಕಿತ್ತು ಅಂತ ಹೇಳಿದರೆ ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಆದರೆ ಅಮ್ಮನ ನೋವು ನಮಗೆ ನೋಡೋದು ಬೇಕಿರಲಿಲ್ಲ. ಮತ್ತು ಅದೇ ದಿವಸ ಅವಳು ಅಲ್ಲಿಂದ ದೇವರದು ತೀರ್ಥಪ್ರಸಾದ ತಂದು, ಪುತ್ತಿಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಕಾಸರಗೋಡಲ್ಲಿರುವ ನಮ್ಮ ಕುಲದೇವರು ಅಂತ ನಮಗೆ ಗೊತ್ತಾಗಿದ್ದು ಸ್ವಲ್ಪ ಲೇಟಾಗಿ. ಆವತ್ತು ತೀರ್ಥಪ್ರಸಾದ ತಗೊಂಡು ಅವ್ನು ಸ್ವಲ್ಪ ಮನೇಲಿ ಡಿಸ್ಚಾರ್ಜ್ ಆಗಿ ಬಂದು, ಶುಕ್ರವಾರ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ದಾರೆ. ಸ್ಯಾಟರ್ಡೆ ಒಂದು ದಿವಸ ಇದ್ದರು, ಸಂಡೇ ನೈಟ್ ಅಮ್ಮನಿಗೆ ಮತ್ತೆ ನೋವು ಶುರುವಾಗುತ್ತೆ. ಸೊ ನನ್ನನ್ನು ಬಿಟ್ಟು ಎಲ್ಲ ಮಕ್ಕಳು ಮನೇಲಿದ್ದರು, ಮೊಮ್ಮಕ್ಕಳು ಕೂಡ ಇದ್ದರು. ನನ್ನ 2 ಅಕ್ಕಂದಿರು, ಅಕ್ಕಂದಿರ 3 ಮಕ್ಕಳು, ತಮ್ಮನಿಗೆ ಆಗ ಮದುವೆ ಆಗಿರಲಿಲ್ಲ, ಎಲ್ಲರೂ ಇದ್ದರು. ಅಕ್ಕ ಅವತ್ತು ಹೊರಡೋಳು, ದೊಡ್ಡಕ್ಕ. ಮಕ್ಕಳಿಗೆ ಕ್ಲಾಸ್ ಇದೆ, ಮ್ಯೂಸಿಕ್ ಕ್ಲಾಸ್ ಇದೆ, ಸಂಗೀತ ಕ್ಲಾಸ್ ಇದೆ, ಡ್ಯಾನ್ಸ್ ಕ್ಲಾಸ್ ಇದೆ. ಏನೋ ಬೇಡ ಅಂದರು, ಅವತ್ತು ನಿಲ್ಬೇಕನ್ನಿಸ್ತು. ಸಂಡೇ ಆಗಸ್ಟ್ 24 ಸಂಡೇ ಬೆಳಗಿನ ಜಾವ ಅಮ್ಮ ತುಂಬ ನೋವು ಮಾಡ್ತಿದ್ರು. ನನ್ನ ತಂಗಿ ಮಡಿಲಲ್ಲೇ ಮಲ್ಕೊಂಡಿದ್ರು. ವಿಷ್ಣು ಸಹಸ್ರನಾಮ, ಗರುಡ ಪುರಾಣದ ಸ್ತೋತ್ರಗಳೆಲ್ಲ ಅಕ್ಕ ಓದ್ತಾ ಇದ್ಲು. ಆ ಟೈಮಲ್ಲೇ ನನ್ನ ಅಮ್ಮನ ಪ್ರಾಣ ಪಕ್ಷಿ ಕೂಡ ಹಾರಿ ಹೋಗಿದೆ. ಆ ವಿಷಯ ನನಗೆ ತಿಳಿಸಿದ್ದಾರೆ ಬೆಳಿಗ್ಗೆ. ನನಗೆ ಅಮ್ಮ ಸೀರಿಯಸ್ ಇದೆ ಅಂತ ಹೇಳಿದ್ದು ಮಾತ್ರ. ನಂಗೆ ಅನಿಸಿತ್ತು ಅಮ್ಮ ಇಲ್ಲ ಅಂತ. ನಾನು 2 ದಿವಸ ಮೊದಲೇ ರೆಡಿ ಆಗಿದ್ದೆ. ನನ್ನ ಮನಸ್ಸಿಗೆ ಅಂತೊಂದು ಸೂಚನೆ ಬಂದಿತ್ತು. ಯಾರೂ ನಂಬಿರಲಿಲ್ಲ, ಅಮ್ಮ ಇನ್ನೂ ಸಹ ಟ್ರೀಟ್ಮೆಂಟ್ ಕೊಟ್ಟರೆ ಗುಣ ಆಗ್ತಾರೆ ಅಂತಲೇ ಅಂದ್ಕೊಂಡಿದ್ರು ಎಲ್ಲ. ಬಟ್ ನಾನಂತ ಹೇಳಿದೆ, ಅಮ್ಮ ನಮ್ಮ ಜೊತೆಗಿರಲ್ಲ, ಮನಸ್ಸು ಗಟ್ಟಿ ಮಾಡ್ಕೊಳ್ಳಿ. ಅದೊಂದು ಸೂಚನೆ ನನಗೆ ಮೊದಲೇ ಬಂದಿತ್ತು. ಅಂದರೆ ಆ ನೋವು ನಮಗೆ ಅಮ್ಮ ಬದುಕಿ ಅನುಭವಿಸ್ತಿರೋ ಆ ನೋವು ನನಗೆ ಬೇಕಿರಲಿಲ್ಲ, ನಮಗೆ ನೋಡಬೇಕಿರಲಿಲ್ಲ. ಸೊ ಎಲ್ಲ ಅಪ್ಪ ಅಮ್ಮನಿಗೆ ಹೆಣ್ಮಕ್ಳು ಮದುವೆಗೆ ಹೋದರೆ ಜವಾಬ್ದಾರಿ ಕಡಿಮೆ ಆಯಿತು ಅಂತ ಅನಿಸ್ಕೊಳ್ತಿರುವಾಗ, ಒಬ್ಬೊಬ್ಬರು ಮದುವೆ ಆಗಿ ಹೋದಾಗೆ 4 ಹೆಣ್ಮಕ್ಳು ಹೋದ ಕೂಡಲೇ ನನ್ನ ಅಮ್ಮನಿಗೆ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಇನ್ನು ಯಾರು, ಯಾಕಂದರೆ ನಾವು ಗಂಡು ಮಕ್ಕಳ ಥರ ಮನೆ ನಿಭಾಯಿಸ್ತಿದ್ದು ನಾವೇ. ತುಂಬ ಇದು ಅಮ್ಮ ಡಲ್ ಆಗಿದ್ದಂದರೆ ನನ್ನ ಮದುವೆ ಆದಮೇಲೆ.
ಮತ್ತು ನನ್ನ ತಂಗಿ ಮದುವೆ ಆದಮೇಲೆ ಅದು 1 ಇಯರ್ ಆಲ್ಮೋಸ್ಟ್ ಅಮ್ಮ ಒಂಥರ ಶಾಕ್ ಆಗಿ ಮಾತೇ ಬಿಟ್ಬಿಟ್ಟಿದ್ರು, ಮಾತೇ ಆಡ್ತಿರ್ಲಿಲ್ಲ. ಅಂತೂ ಕಳೆದು ಹೋದದ್ದು ವಾಪಸ್ ಸಿಗಲ್ಲ ನಮಗೆ. ಬಟ್ ನಾನು ಹೇಳೋದೊಂದೇ, ನಿಮ್ಮ ಜೊತೆ ಅಪ್ಪ ಅಮ್ಮ ಇದ್ದರೆ ಅದು ನಿಮ್ಮ ದೊಡ್ಡ ಆಸ್ತಿ ಅಂತ ತಿಳ್ಕೊಳ್ಳಿ. ಅವರನ್ನು ಕೊನೆಗಾಲ ತನಕ ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೊಳ್ಳಿ. ಅದರ ಪುಣ್ಯದ ಫಲ ನಮ್ಮನ್ನು ಕೊನೆ ತನಕ ಕಾಯುತ್ತದೆ ಎಂಬುದು ಸತ್ಯ. ಯಾಕಂದರೆ ನನ್ನ ತಮ್ಮನೇ ಅದಕ್ಕೆ ಸಾಕ್ಷಿ. ಕೊನೆಗಾಲದ 1 ವರ್ಷ 8 ತಿಂಗಳು ನನ್ನ ಅಮ್ಮ ನನ್ನ ಮಗುವಿನ ಥರ ಸೇವೆ ಮಾಡಿದ್ರು ತಮ್ಮ. ಅದರ ಒಂದು ಫಲ ಅವನು ಪ್ರತಿಯೊಂದು ಜೀವನದ ಹೆಜ್ಜೆಯಲ್ಲಿ ಅನುಭವಿಸ್ತಾನೆ. ಒಳ್ಳೆ ಮನೆ ಕಟ್ಟಿದ, ಅಂಗಡಿ ಕಟ್ಟಿದ, ಮದುವೆ ಆಯಿತು, ಮಗು ಆಯಿತು. ಅಂತೂ 32 ಇಯರ್ಸಲ್ಲಿ ಅವನ ಲೈಫನ್ನು ಒಂದು ಸೆಟಲ್ಮೆಂಟ್ ಮಾಡಿದೆ. ನಾವೆಲ್ಲರೂ ಹೇಳಿದೆ, ನೀನು ಅಪ್ಪ ಅಮ್ಮನಿಗೆ ಮಾಡಿದ ಸೇವೆಯ ಫಲ ಅದು ಅಂತ. ಸೊ ನಾನು ಇಷ್ಟೇ ಹೇಳ್ತಾ ಇರೋದು. ಈ ವಿಡಿಯೋ ಹೆಚ್ಚು ಮಾತಾಡಬೇಕು ಅಂತ ಅನಿಸ್ತಾ ಇಲ್ಲ ನನಗೆ. ಅಪ್ಪ ಅಮ್ಮ ನಿಮ್ಮ ಜೊತೆಗಿದ್ದರೆ ಅದಕ್ಕಿಂತ ದೊಡ್ಡ ಆಸ್ತಿ ನಿಮಗೆ ಬೇರೆ ಇಲ್ಲ. ಆದಷ್ಟು ಈ ಹೊರಗಡೆ ಹೋಗಿ ದುಡಿಯೋದು ದುಡ್ಡು ಅಲ್ಲ ಬೇಕಿದ್ದುದು, ಕೊನೆಗಾಲದಲ್ಲಿ ಅಪ್ಪ ಅಮ್ಮನಿಗೆ ಬೇಕಿದ್ದುದು ಪ್ರೀತಿ ಮಾತ್ರ. ಸೊ ಅದನ್ನು ಉಳಿಸ್ಕೊಳ್ಳಿ, ಅದು ಅತ್ಯಂತ ದೊಡ್ಡ ಆಸ್ತಿ ಅಂತ ಹೇಳಿ ನಾನು ಈ ವಿಡಿಯೋನಲ್ಲಿ ನಿಲ್ಲಿಸ್ತೀನಿ.